ಸ್ವಲ್ಪ ಜನ ನಾಯಿಗಳನ್ನ ಮಕ್ಳ ರೀತಿ ನೋಡ್ಕೊಂಡ್ರೆ ಇನ್ನು ಸ್ವಲ್ಪ ಜನ ಮನೇಲಿ ಮಕ್ಳನ್ನೇ ನಾಯಿ ರೀತಿ ನೋಡ್ಕೊತಾರೆ. ನೀವಿನ್ನ ಯಾರಾದ್ರೂ ಮನೆಗೆ ಹೋದ್ರೆ ನಿಮ್ ರಿಲೇಟಿವ್ಸ್ ಯಾರಾದ್ರೂ ಮನೆಗೆ ಹೋದ್ರೆ ಅಲ್ಲೊಂದ್ ನಾಯಿ ಸಾಕಿದ್ರೆ ಅದ್ರಲ್ಲೂ ದೊಡ್ಡದು ಒಂದ್ ಜರ್ಮನ್ ಶೆಪರ್ಡ್ ರಾಟ್ ವೀಲರ್ ಸಾಕಿದ್ರೆ ಅವ್ರ ಮನೆ ಬಾಗ್ಲ ಹತ್ರ ಹೋಗಕ್ಕೆ ಎದ್ರಕೊಂತೀರ, ಅದನ್ನೇ ಕಾಯ್ಕೊಂಡ್ ಕೂತಿರ್ತಾರೆ, ಓ ಕಚ್ಬಿಡುತ್ತೆ ಗುರು ಅಂತ. ಆದ್ರೆ ಹಂಗಲ್ಲ ಓನರ್ಗಳು, ಏನಾಗಲ್ಲ ನಮ್ಮ ನಾಯಿ ಯಾರಿಗೂ ಕಚ್ಚಲ್ಲ, ನೀನೇನು ಮಾಡ್ಬೇಕು ಸುಮ್ನೆ ಆರಾಮಾಗಿ ಬಾ, ಏನು ಮಾಡಲ್ಲ, ಸ್ವಲ್ಪ ನಿಮ್ ಸ್ಮೆಲ್ ಮಾಡುತ್ತೆ, ಒಂಚೂರು ಎಗ್ರುತ್ತೆ, ಒಂಚೂರು ನಿಮ್ನ ಮೂಸ್ಬಿಡುತ್ತೆ, ಅದಾದ್ಮೇಲೆ ಸುಮ್ನೆ ಆಗುತ್ತೆ ಅಂತಾರೆ. ಅದ ಹತ್ತ ಬಂದ್ರೆ ಸಾಕು ಒಂದ್ ಅರ್ಧ ಕೆಜಿ ಮಾಂಸ ಹೋಗ್ಬಿಡುತ್ತೆ. ಬೈಕೆ ನಾವು ಒಂದ್ 2 ಹೆಜ್ಜೆ 3 ಹೆಜ್ಜೆ ದೂರದಲ್ಲಿ ಇರ್ತೀವಿ, ಆ ರೂಮ್ ಒಳಗೆ ಹಾಕ್ಬಿಡಿ ಸರ್, ಅದ್ರ ರೂಮ್ ಒಳಗೆ ಲಾಕ್ ಮಾಡ್ಬಿಡಿ ಅದನ್ನ ಅಂತ ಹೇಳಿ ಲಾಕ್ ಮಾಡಿಸಿರೋ ಅದೇನು ಸುಮ್ನೆ ಇರುತ್ತಾ? ಒಂದ್ 5 ನಿಮಿಷ ಸುಮ್ನೆ ಇರುತ್ತೆ. ನಾವು ಕಾಫಿನ ಆ ನೀರ್ ಕುಡಿಯೋಷ್ಟೊತ್ತಿಗೆ ಬಗಳಕ್ ಶುರು ಮಾಡಿದ್ರೆ ಡಮಾಲ್ ಡಿಮಿಲ್ ಅಂತ. ಅದ್ರಲ್ಲೂ ಬಗಳದ್ರ ಬಗ್ಗೆ ನಾನು ಒಂದು ಇನ್ಸಿಡೆಂಟ್ ಹೇಳಲೇಬೇಕು. ಬೀದಿ ನಾಯಿಗಳೇನಂದ್ರೆ ಏನಾದ್ರು ದೊಡ್ಡ ಇನ್ಸಿಡೆಂಟ್ ಆದ್ರೆ ಮಾತ್ರ ಬಗಳೋದು, ಯಾಕೆಂದ್ರೆ ಅವ್ರಿಗೆ ಊಟ ಕೂಡ ಸಿಗಲ್ವಲ್ಲ, ಎನರ್ಜಿನ ಸೇವ್ ಮಾಡೋ ತರ ಇರ್ತಾರೆ. ಆದ್ರೆ ಮನೆ ನಾಯಿಗಳು ಚಿಕ್ಕದಕ್ಕೂ ರಾತ್ರಿ 2 ಗಂಟೆಗೆ ಯಾರು ನಿಮ್ಮ ಮನೆ ಉಚ್ಚೆ ಹೋಗಿದ್ರೆ ಬೊಗಳುತ್ತೆ, ಯಾರು ಸ್ಟ್ರೀಟ್ ಲೈಟ್ ಆಫ್ ಆದ್ರೂ ಬೊಗಳುತ್ತೆ, ಕರೆಂಟ್ ಹೋದ್ರೂ ಬೊಗಳುತ್ತೆ, ಕರೆಂಟ್ ಬಂದ್ರು ಬೊಗಳುತ್ತೆ. ಆದ್ರೆ ಬೀದಿಗೆ ನಾಯಿಗ ಹಂಗಲ್ಲ, ಕಳ್ತನ ಆಗ್ಬೇಕು, ದೊಡ್ಡ ಇನ್ಸಿಡೆಂಟ್, ನಿಮ್ಮ ಊರೇ ದರೋಡೆ ಆದ್ರೆ ಮಾತ್ರ ಬಗಳ್ಬಿಟ್ಟು ಎಲ್ಲರನ್ನೂ ಎಚ್ಚರ ಮಾಡ್ತಿಲ್ಲ ಅಂದ್ರೆ ಅದಾಯ್ತು ಇದಾಯ್ತು ಅಂತ ದೆವ್ವ ನೋಡೋದಕ್ಕೆ ಹೋಗುತ್ತೆ. ಆ ಇನ್ಸಿಡೆಂಟ್ ಬೇರೆ ಓ ಅಂತ ದೆವ್ವಕ್ಕೆ ಹೋಗೋದ್ ಬೇರೆ. ಅದು ಬಿಟ್ರೆ ಬೇರೆ ಟೈಮಲ್ಲಿ ಬೀದಿ ನಾಯಿ ತಮ್ಮ ಎನರ್ಜಿನ ಸೇವ್ ಮಾಡ್ಕೊಂಡು ತಮ್ಮ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇರುತ್ತೆ. ಬೀದಿ ನಾಯಿ ತರ ನಾಯಿಗಳನ್ನ ಸಾಕ್ಬಿಟ್ಟು ಇಂಡಿಯನ್ ಬ್ರೀಡ್ ತಂದ್ಬಿಟ್ಟು ನೆಮ್ಮದಿಯಾಗಿ ಸಾಕ್ಬೋದು. ಅದೇ ನೀವೇನಾದ್ರು ಈ ಇಂಪೋರ್ಟೆಡ್ ಆಮೇಲೆ ಯಾವುದೋ ಹಸ್ಕಿ ಪುಸ್ಕಿ ಅಂತ ತಂದುಬಿಟ್ರೆ ನಿಮ್ ಲೈಫೇ ಪುಸ್ಕಿ ಆಗೋಗುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡು 20-30 ಅಷ್ಟು ಖರ್ಚಾಗುತ್ತೆ. 15-20 ವರ್ಷ ನಾಯಿ ಇದ್ದಾಗ ಅಷ್ಟು ಖರ್ಚು ಬೀಳುತ್ತೆ. ಒಂದ್ ಸೈಟ್ ತಗೊಳ್ಳೋಷ್ಟು ಖರ್ಚು ನಾಯಿ ಸಾಕಕ್ಕೆ ಬೇಕಾಗತ್ತೆ. ಇದು ನಾನು ಕೂಡ ಚಿಕ್ಕವನಿದ್ದಾಗ ನಾಯಿ ಸಾಕ್ಬೇಕು ಅಂತ ತುಂಬಾ ದೊಡ್ಡ ಆಸೆ ಬಂತು. ನಾಯಿ ಬೆಕ್ಕು ಇವೆರಡರಲ್ಲಿ ಒಂದು ಫಿಕ್ಸ್ ಸಾಕ್ಲೇಬೇಕು ಅಂತ ಆಸೆ ನನ್ನ ಮನೆಯಲ್ಲಿ ಹೋಗಿ ಹೇಳಿದಾಗ, ಅಯ್ಯೋ ಮಗನೇ ನೀನೇ ಇದೆಯಲ್ಲೋ ನಾಯಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಈ ಬೀದಿ ನಾಯಿಲೆ ಆಟ ಆಡ್ಕೊಂಡು ನಾವು ಬೆಳೆದಿದ್ದಾಯ್ತು. ಓದೆಲ್ಲ ಮುಗಿಸಿ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಬಂದಾಗ್ಲೇ ಗೊತ್ತಾಗಿದ್ದು ನಾಯಿಗೆ ಇರೋ ಮರ್ಯಾದೆ ಜನರಿಗಿಲ್ಲ ಇಲ್ಲಿ ಬೆಂಗಳೂರಲ್ಲಿ. ಸಾರಿ ನಾಯಿನ ನಾಯಿ ಅಂತ ಕರೆದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ನಾಯಿ ಹೆಸರು ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕೆಂದ್ರೆ ಎಷ್ಟೋ ಜನ ಓನರ್ಗಳಿಗೆ ನಾಯಿನ ನಾಯಿ ಅಂತ ಕರೆದ್ರೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ, ಸಿಟ್ ಕೂಡ ಬರುತ್ತೆ. ನಮ್ಮ ನಾಯಿ ನ್ಯಾಕ್ ಅಂತ ಕರಿತೀಯಾ? ಅದು ನಮ್ಮ ಒಂದು ಫ್ಯಾಮಿಲಿ ಮೆಂಬರು, ನಮ್ಮ ಅಣ್ಣ, ನಮ್ಮ ತಮ್ಮ, ಅಪ್ಪ ಅಮ್ಮ ಎಲ್ಲ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಇದೇ ನಾಯಿನ. ಚಿಕ್ಕವರಿದ್ದಾಗ ಬೀದಿ ನಾಯಿಗಳನ್ನ ಏನಂದ್ರೆ ಒಂದು ಪಾರ್ಲೆಜಿ ಬಿಸ್ಕೆಟ್ ಸ್ವಲ್ಪ ಹಾಲು ಇಟ್ಬಿಟ್ರೆ ಸಾಕು ಖುಷಿಯಾಗಿ ಇರ್ಬಿಡೋದು. ಇವಾಗ ಮನೇಲಿ ಸಾಕೋ ನಾಯಿಗಳಿಗೆ ವ್ಯಾಕ್ಸಿನೇಷನ್, ಸಪರೇಟ್ ಫುಡ್, ಆ ಪೆಡಿಗ್ರಿ ಒಂದೇ ಕೇಳಿದ್ವಿ, ಈ ತರ ಹಲವಾರು ಫುಡ್ಗಳು ಬಂದ್ಬಿಟ್ಟಿದೆ. ಜೊತೆಗೆ ಟೈಮ್ ಆಗಿ ಹೋಗಿ ಡಾಕ್ಟರ್ ತೋರಿಸ್ಬೇಕು, ವ್ಯಾಕ್ಸಿನ್ ಹಾಕ್ಸ್ಬೇಕು, ಆಳು ಮೂಳು ಎಲ್ಲ ಸೇರಿ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬಹುದು. ನಾಯಿ ಸಾಕಕ್ಕಾಗಲ್ಲ. ನೀವ್ ಯಾವ್ದಾದ್ರು ನಾಯಿ ಸಾಕಿರೋ ಮನೆಗೆ ಹೋದ್ರೆ ಅಬ್ಸರ್ವ್ ಮಾಡಿರ್ತೀರಾ, ನಾಯಿ ಕಾಯ್ಕೊಂಡಿರುತ್ತೆ, ಏನೇ ಕಚ್ಚೆ ಬಿಡುತ್ತೆ ಅನ್ಸುತ್ತೆ. ಡೋರ್ ತೆಗೆದ್ರೆ ಅಷ್ಟು ಭಯ ಆಗ್ತಿರುತ್ತೆ ನಮ್ಗೆ ಹೋದಾಗ. ಆದ್ರೆ ಓನರ್ಗಳು ಆರಾಮಾಗಿ ನಮ್ ನಾಯಿ ಯಾರಿಗೂ ಕಚ್ಚಲ್ಲ. ನಾವ್ ಇದುವರೆಗೂ ಒಂದ್ 4-5 ಸಲ ಕಚ್ಚಿಸ್ಕೊಂಡು ಗಿಬ್ರಿಸ್ಕೊಂಡಿರ್ತಾರ ಅವರೇ. 4-5 ಸಲ ಅವರೇ ಗಿಬ್ರಿಸ್ಕೊಂಡು ಕಚ್ಚಿಸ್ಕೊಂಡು ಪರಸ್ಕೊಂಡು ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಅವ್ರು ಮಾತ್ರ ಕಾನ್ಫಿಡೆಂಟ್ ಹೇಳ್ತಾರೆ ಏನಾಗಲ್ಲ, ವ್ಯಾಕ್ಸಿನೇಷನ್ ಕೊಡ್ಸ್ಬಿಡ್ತೀವಿ, ಕಚ್ಚಿದ್ರು ಪರವಾಗಿಲ್ಲ ಅಂತಾರೆ. ನಮ್ಗೆ ಯಾಕೆ ಬೇಕು ಅದು? ಅಯ್ಯೋ ಹೋಗ್ಬಿಟ್ಟು ಸುಮ್ನೆ ಏನೋ ಇರ್ಲಾಲ್ದರು ಇಲ್ಲ ಬಿಡಿ ಇಡ್ವೇ ಬಿಡ್ಕೊಂಡ್ರು ಅಂತ ಹೋಗ್ಬಿಟ್ಟು ಕಚ್ಚಿಸ್ಕೊಂಡಾಗುತ್ತೆ ನಮ್ ಪರಿಸ್ಥಿತಿ. ಅದ್ರಲ್ಲೂ ಅಕ್ಕಪಕ್ಕ ಮನೆಯವ್ರು ಬಂದ್ಬಿಟ್ಟು ನಿಮ್ ನಾಯಿ ಬಂದ್ಬಿಟ್ಟು ನಮ್ಗೆ ಇಲ್ಲೇನೋ ಕಚ್ತು ನಮ್ಮ ಹುಡುಗರಿಗೆ ಅಥವಾ ಇನ್ನೇನೋ ಮಾಡ್ತು ಅಂತ ಕಂಪ್ಲೇಂಟ್ ಹೇಳ್ಬಿಟ್ರೆ ಅವ್ರ ಮಕ್ಳ ಬಗ್ಗೆ ತಿಳ್ಕೊಳ್ತಾರೆ, ಅವ್ರ ಮಕ್ಳ ಬಗ್ಗೆ ಬೈತಾರೆ. ಹೋಗಿ ಏನಾದ್ರು ವಿಷಯ ಗೊತ್ತಾದ ತಕ್ಷಣ ಹಾಕೊಂಡ್ ಸರ್ರಿಗೆ ಮಾಂಜ ಕೊಡ್ತಾರೆ. ಆದ್ರೆ ನಾಯಿ ಭಯ ಒಂದು ಕೂಡ ಕೇಳಿಸ್ಕೊಳ್ಳಲ್ಲ. ನೀವೇನ ಮಾಡಿರ್ತೀರಾ, ಅದಕ್ಕೆ ನಮ್ ನಾಯಿ ಮಾಡಿರುತ್ತೆ, ನಮ್ ನಾಯಿ ಆತರ ನಾಯಿನೇ ಅಲ್ಲ, ನಾವು ಫುಲ್ ಚೆನ್ನಾಗಿ ಸಾಕಿದೀವಿ ಹಂಗೆ ಅಂತ ಅವರೇ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಇನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ನೋಡ್ಬೇಕಾದ್ರು ಸೌಂದರ್ಯ. ಆ ಮನುಷ್ಯ ಅಥವಾ ಹುಡುಗಿನ ಒಂದ್ 25 kg ಇರ್ತಾನೆ, ಆ ನಾಯಿ 50 kg ಇರುತ್ತೆ, ರಾಟ್ ವೀಲರ್, ಅದನ್ನ ಹೇಳ್ಕೊಂಡು ಹೋಗ್ತಿರ್ತಾನೆ. ಆ ನಾಯಿ ಇವನಿಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದೆಯೋ, ಈ ನಾಯಿನ ಇವನ್ ವಾಕಿಂಗ್ ಕರ್ಕೊಂಡು ಹೋಗ್ತಾವನೋ ಒಂದು ಅರ್ಥ ಆಗಲ್ಲ. ಅದು ರೋಪೋ, ಇಲ್ಲಿ ಬಾವಿಲಿ ನೀರ್ ಸೇದ್ಬೋದು ಅಂತ ರೋಪ್ ಇಟ್ಕೊಂಡಿರ್ತಾನೆ. ಆ ರೋಪಲ್ಲಿ ಅವ್ನು ಎಳ್ಕೊಂಡು ಹೋಗ್ತಿರ್ತಾನೆ. ಬೆಳಿಗ್ಗೆ ಸಂಜೆ ಅದೇ ದೊಡ್ಡ ವರ್ಕೌಟ್ ಆಗ್ಬಿಡುತ್ತೆ. ಇನ್ನು ಬೀದಿ ನಾಯಿ ಈ ತರ ಅಲ್ಲ, ಅದ್ರದ್ದೇ ಅದೇ ಒಂದು ದೊಡ್ಡ ಆರ್ಮಿ ಕಟ್ಕೊಂಡು ಹೋಗ್ತಿರುತ್ತೆ. ಆ ಏರಿಯಾಗೆ ಒಂದು ಡಾನ್ ತರ ಓಡಾಡುತ್ತೆ. ಅದೇ ಮನೇಲಿರೋ ನಾಯಿ ಎದ್ರು ಪುಕ್ಲು ಅಂದ್ರೆ ಎದ್ರು ಪುಕ್ಲು,
ನಿಮ್ಮನ್ನ ಕಾಪಾಡೋದು ಹೋಗ್ಲಿ, ನೀವೇ ಅದನ್ನ ಕಾಪಾಡ್ಬೇಕು. ಏನಾದ್ರೂ ಒಂದ್ ದೊಡ್ಡ ನಾಯಿ ಬಂದ್ ಬಗಳಿದ್ರೆ ಅಥವಾ ಜನ ಏನಾದ್ರು ಮಾಡ್ರೆ ನಿಮ್ಮಿಂದ ಔಸ್ಕೊಳುತ್ತೆ. ಆದ್ರೆ ಬೀದಿ ನಾಯಿ ಹಂಗಲ್ಲ, ಡಾನ್ ರೇಂಜ್ ಆಗಿರುತ್ತೆ. ಒಂದ್ ಪಾರ್ಲೇಜಿ ಒಂದೇ ಒಂದ್ಸಲ ಬಿಸ್ಕೆಟ್ ಹಾಕ್ಬಿಟ್ಟು ನಿಮ್ಮನ್ ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೊಂಡಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನ ಮರೆಯಲ್ಲ. ಹಾಗೂ ನಿಮಗೆ ಫುಲ್ಲು ಏರಿಯಲ್ಲಿ ಎಲ್ಲೇ ಹೋದ್ರು ಕೂಡ ನಿಮ್ಗೆ Z+ ಸೆಕ್ಯೂರಿಟಿ ಕೂಡ ಕೊಡುತ್ತೆ ಬೀದಿ ನಾಯಿ. ನೀವಂದ್ರೂ ಮಿಸ್ ಆಗಿ ಒಂದ್ ರೌಂಡ್ ಹೊರಗೆ ಹೋಗಿ ಬನ್ನಿ, ಒಂದ್ ಚಿಕ್ಕ ಹಾಲ್ ತರಕ್ಕೆ ಹೋಗಿ ಬನ್ನಿ, ನಿಮ್ ಮನೇಲಿರೋ ನಾಯಿ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ನಮ್ಮ ಓನರ್ ಎಲ್ಲಿ ಹೋಗ್ಬಿಟ್ಟ ಎಲ್ಲೋ ಹೋಗ್ಬಿಟ್ಟ ಅನ್ನೋ ಫುಲ್ ಟೆನ್ಷನ್ ಇರುತ್ತೆ. ವಾಪಸ್ ಬಂದ ತಕ್ಷಣ ಎಗ್ರಿ ನಿಮ್ಮೆಲ್ಲ ಫುಲ್ ಮಾಡಿ ನೆಕ್ಕಾಡಿ ಮುದ್ದು ಮಾಡಿ ಎಲ್ಲ ಮಾಡಿ ಫುಲ್ ಲವ್ ತೋರಿಸುತ್ತೆ. ನಿಮ್ ಹೆಂಡ್ತಿನೂ ಹಿಂಗ್ ತೋರ್ಸಲ್ಲ ಈ ಲವ್, ಅದು ಈ ನಾಯಿ ತೋರಿಸುತ್ತೆ. ಅದಕ್ಕೋಸ್ಕರನಾದ್ರೂ ನಾಯಿ ಸಾಕ್ಬೇಕು ನೋಡಿ. ಅದ್ರಲ್ಲೂ ನಾಯಿಗಳಿಗೆ ಒಂದ್ ಸ್ವಲ್ಪ ಚಳಿ ಆದ್ರೆ ಸಾಕು, ಮನೆ ನಾಯಿಗೆ ಸಾಕ್ಸ್ ಏನು, ಜೊತೆಗೆ ಟೀ ಶರ್ಟ್ ಏನು, ಮದ್ವೆಗೆ ಹೊಸ ಬಟ್ಟೆ ಏನು. ಅಂಬಾನಿ ಅವರು ಹೊಲ್ಸದ್ರು ಓಕೆ, ನಮ್ ಜನನು ಇಲ್ಲಿ ನಾರ್ಮಲ್ ಜನನು ಹೊಲಿಸ್ತವ್ರು, ಮಿಡಲ್ ಕ್ಲಾಸ್ ಆಗ್ಲಿ ಯಾರಾಗ್ಲಿ ಒಂದು ಹೊಸ ಬಟ್ಟೆ ಬೇರೆ ಹೊಲಿಸ್ತಾರೆ ನಾಯಿಗೆ. ಅಲ್ಲ ಅದೇ ನಾಯಿನೋ ಮನುಷ್ಯನು, ಆ ನಾಯಿ ಗೊತ್ತಿರುತ್ತೆ ಅಯ್ಯೋ ನಾನ್ ಮನುಷ್ಯ ಜಾತಿ ಅಲ್ಲ, ನಮ್ ಜಾತಿ ಬೇರೆ ಅಂತ. ಇವ್ರಂಗಲ್ಲ, ಅಯ್ಯೋ ನಮ್ಮ ಅಣ್ಣ, ಅಯ್ಯೋ ನನ್ನ ತಮ್ಮ, ಅಯ್ಯೋ ನನ್ ಮಗ ಇದು, ನನ್ ಮಗಳಿದು ಅಂತ ಹಂಗ್ ಬಿಲ್ಡಪ್ ಕೊಡ್ತಾರೆ. ನಾಯಿ ಗೊತ್ತಿದೆ ಅಯ್ಯೋ ಪೆಕ್ರ ನನ್ ಮಕ್ಕಳ, ಲೋ ನಾನ್ ನಿನ್ಗೆ ಅಣ್ಣ ತಮ್ಮ ಏನು ಅಲ್ಲ ಕಣಪ್ಪ, ನಿಮ್ ಮನೇಲಿ ನಾನು ಒಬ್ಬ ಸದಸ್ಯ, ನನ್ನ ನಾಯಿ ಜಾತಿನೇ ನೀನ್ ಮನುಷ್ಯ ಜಾತಿನೇ, ಚೆನ್ನಾಗಿ ನೋಡ್ಕೊ ಅನ್ನೋದು ಒಂದು ಕ್ಲಾರಿಟಿ ಇರುತ್ತೆ. ಮನುಷ್ಯರಿಗಂಗಲ್ಲ, ಅಯ್ಯೋ ನಮ್ಮಪ್ಪ ಅಪ್ಪ ಮಾಡ್ಕೊಂಡಿರಲ್ಲ ಅಷ್ಟೇ, ನಾಯಿನೇ ಬಿಟ್ರೆ ಅಣ್ಣ ತಮ್ಮ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಮಕ್ಳು ಕೂಡ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಟೀ ಶರ್ಟ್ ಬಗ್ಗೆ ಹೇಳ್ತಾ ಇದ್ದೆ, ಆ ಟೀ ಶರ್ಟ್ ಅರ್ಧಂಬರ್ಧ ಕವರ್ ಆಗುತ್ತೆ. ಆ ಟೀ ಶರ್ಟ್ ಹಾಕ್ಬಿಟ್ಟು ಚಡ್ಡಿ ಹಾಕೊಳ್ಳೋ ನಾವೇಂಗ್ ಓಡಾಡ್ತೀವೋ ಅಷ್ಟು ಕೆಡ್ದಾಗ ಕಾಣುತ್ತೆ, ಅಂದ್ರೂ ಬಿಡಲ್ಲ. ಅದಕ್ಕೆ ಟೀ ಶರ್ಟ್ ಹಾಕಿ ಅದಕ್ಕೆ ಹಿಂಸೆ ಕೊಟ್ಟಿ ಅಂದ್ರೆ ನಾಯಿ ನೆಮ್ಮದಿಯಾಗಿ ಓಡಾಡ್ಕೊಂಡಿರುತ್ತೆ ಆರಾಮಾಗಿ. ನಾನು ಹಿಂಗೆ ಜಾಲಿನಪ್ಪ ಹಂಗೆ ಬುಂಡುಗ ಆರಾಮ ಓಡಾಡ್ಕೊಂಡಿರ್ತೀನಿ. ಅವ್ರು ಹಂಗಲ್ಲ, ಮಾತು ಕೇಳಲ್ಲ. ನಾನು ಟೀ ಶರ್ಟ್ ಹಾಕ್ಬಿಡ್ತೀನಿ, ಆ ಫುಲ್ಲು ನಮ್ಮ ನಾಯಿನೇ ಬೇರೆ ತರ ಕಾಣುತ್ತೆ ಅಂತ ಅವ್ರಿಗೆ ಫುಲ್ ಜೋಶು.